ಬಿ ಜೆ ಪಿಲಿ ಇರಬೇಕಾ ಇರಬಾರ್ದಾ? ಜೊತೆಗೆ ಇನ್ನೊಂದಿಲ್ಲ, ಬಿ ಜೆ ಪಿಯಲ್ಲಿ ಹಲವು ನಾಯಕರು ಈ ನಮ್ಮ ರಮೇಶ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾಕಂದರೆ ಅಲ್ಲಿ ಯತ್ನಾಳ ಪರವಾಗಿ ಒಂದು ಗೇಮ್ ನಡೀತು, ನಿಮಗೆ ಗೊತ್ತದು, ವಿಜೇಂದ್ರ ಅವರು ನಡೆಸಲೇಬೇಕು ಅನ್ನೋಂಥ ಕಾರಣಕ್ಕಾಗಿ. ಮತ್ತು ವಿಜೇಂದ್ರ ಅವರು ಒಂದು ರೀತಿಯಿಂದ ಸಮಾನ ರಾಜಕೀಯ ವೈರಿಗಳು ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗೆ. ಹೀಗಾಗಿ ಅಲ್ಲೇ ಒಂದು ವೇಳೆ ಡಿ ಕೆ ಶಿ ಬಂದು ಸಿ ಎಮ್ ಆಗಿ ಉಪಮುಖ್ಯಮಂತ್ರಿ ನಮ್ಮ ವಿಜೇಂದ್ರ ಆದರು, ಏನೋ ಹೊಸ ಪ್ರಯಾಣ ಆಯಿತು, ನಡೀತು ಏನೋ ಘಟನೆ ಜನವರಿಯಲ್ಲೇ. ಆ ಜನವರಿಗೆ ಮುಂದಾಲೋಚನೆಯಾಗಿ ತಮ್ಮ ಬೆಂಬಲ ತೆಗೆದುಕೊಂಡು ಕಾಂಗ್ರೆಸ್ ಬರುವಂಥ ಏನೋ ಪ್ಲಾನ್ ಮಾಡ್ತಾ ಇದ್ದಾರಾ? ಯಾಕಂತಂದ್ರೆ ರಮೇಶ್ ಅವರಿಗೆ ಕಾಂಗ್ರೆಸ್ ಅಷ್ಟೇ, ಬಿ ಜೆ ಪಿ ಅಷ್ಟೇ. ಯಾಕಂತಂದ್ರೆ ಅವ್ರಿಗೇನು ಪ್ರಶ್ನೆ ಇಲ್ಲ, ಅಧಿಕಾರ ಮುಖ್ಯ ಅದ ಅನ್ನೋದು ಈಗ ಹಿಂದೆ ತೋರಿಸಿದ ವಿಷಯ ಅದ. ನಮಗೆ ಅನ್ಯಾಯ ಆದ್ರೆ ನಾವು ಪ್ರತಿಭಟಿಸ್ತಪ್ಪ ಅನ್ನೋಂಥ ಪ್ರತಿಭಟನಾ ನೇಚರ್ ಅವ್ರಲ್ಲ. ಹೀಗಾಗಿ ಅಲ್ಲಿಯ ಭಿನ್ನಮತೀಯ ನಾಯಕರನ್ನು ಕರಕೊಂಡು ಕಾಂಗ್ರೆಸ್ಸಿಗೆ ಬಂದುಬಿಡ್ತಾರ. ಯಾಕಂದ್ರೆ ಇರೋ 60 ಸೀಟನ್ನು ಉಳಿದಿದ್ದಾವೆ ಅವರು ಬಿ ಜೆ ಪಿಗರು. ಮತ್ತು ಎಚ್ ಡಿ ಕೆ ಅಂತ ನಿಶ್ಚಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರೆ ಅಂದರೆ ರಕ್ಷಣೆ ನಿಲ್ತಾರೆ ಅನ್ನೋದು ಎರಡು ಮಾತಿಲ್ಲ. ಅವ್ರ ಜನರನ್ನ ಇವ್ರನ್ನ ತೊಗೊಂಡು ಕಾಂಗ್ರೆಸ್ಸಿಗೆ ಬಂದು ಈ ಒಂದು ಪ್ಲ್ಯಾನ್ ಏನಾದ್ರು ನಡೀತಾ ಇದ್ದಾನೆ ಅಲ್ಲೇ, ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದರೆ ಅಲ್ಲೇ ಭೇಟಿ ಆದಾಗ ಗೊತ್ತಿಲ್ಲ. ಅದು ಒಂದು ನಾವು ಊಹೆ ಮಾಡ್ತಾ ಇದ್ದೀವಿ, ನಡೆದಿರಬಹುದು ಅಂತ. ಯಾಕಂದ್ರೆ ಸಾಧ್ಯತೆ ಇಲ್ಲಂತಲ್ಲ. ಯಾಕಂದ್ರೆ ಡಿ ಕೆ ಶಿ ಅವ್ರೇನು ಸಾಮಾನ್ಯದವರಲ್ಲ, ಅವರು ಪೊಲಿಟಿಕಲಿ ಈಸ್ ವೆಲ್ ಮೆಚ್ಯೂರ್ಡ್. ಇವತ್ತಿನ ಪೊಲಿಟಿಕ್ಸ್ದೊಳಗೆ ದುಡ್ಡಿನ ಪೊಲಿಟಿಕ್ಸ್ದಲ್ಲೇ ಅಥವಾ ಒಂದು ಮತ್ತೊಂದು ಪೊಲಿಟಿಕ್ಸ್ದಲ್ಲೇ ಇನ್ನೊಂದು ಗುಂಡಾಗಿರಿ ಪೊಲಿಟಿಕ್ಸ್ದಲ್ಲಿ ಯಾವುದೋ ಇರ್ಬೋದು, ಎಲ್ಲದರಲ್ಲೂ ಮುಂದಾಳವರು. ಹೀಗಾಗಿ ಆ ಒಂದು ಬಂಡೆಗಲ್ಲನ್ನು ಒಡೆಯುವ ಸಲುವಾಗಿ ಈ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾರೆ. ಸಪೋಸ್ ಏನಾದರೂ ಬಿ ಜೆ ಪಿಗರು, ಯಾಕೆಂದ್ರೆ ಕಾಂಗ್ರೆಸ್ಸನ್ನು ಮಟಾಶ್ ಮಾಡಬೇಕು ಅನ್ನೋದು ಬಿ ಜೆ ಪಿಯ ಮೂಲ ಮಂತ್ರ. ಅವ್ರು ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ತಯಾರಿದ್ದಾರೆ. ಅಂಥ ಪ್ರಸಂಗದಲ್ಲೇ ಒಂದು ವೇಳೆ ಕಾಂಗ್ರೆಸ್ ಹೊಡೆದು ಬೀಳುವಂಥ ಪ್ರಸಂಗ ಬಂತಂದ್ರೆ ಡಿ ಕೆ ಶಿ ಅವರು ಏನಾದರೂ ಬಿ ಜೆ ಪಿಗೆ